ಐಸಿಸಿ 2026ರ ಟಿ20 ವಿಶ್ವಕಪ್ ಸೂಪರ್ 8 ಹಂತದಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಭಾರತ ವೆಸ್ಟ್ ಇಂಡೀಸ್ ರೋಚಕ ಪಂದ್ಯ ಕ್ರಿಕೆಟ್ ಅಭಿಮಾನಿಗಳ ಮನದಲ್ಲಿ ಸದಾಕಾಲ ಉಳಿಯುವಂತಾಗಿದೆ. ಈ ಮಹತ್ವದ ಪಂದ್ಯದಲ್ಲಿ ಭಾರತ ತಂಡ ತನ್ನ ದಿಟ್ಟ ಪ್ರದರ್ಶನದಿಂದ ವೆಸ್ಟ್ ಇಂಡೀಸ್ ತಂಡವನ್ನ ಟೂರ್ನಿಯಿಂದ ಹೊರದಬ್ಬಿ ಸೆಮಿಫೈನಲ್ಗೆ ಭರ್ಜರಿ ಎಂಟ್ರಿ ಕೊಟ್ಟಿತು. ಈ ಜಯದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದವರು ಸಂಜು ಸ್ಯಾಮ್ಸನ್ ಅವರ ಅದ್ಭುತ ಅಜೇಯ 97 ರನ್ಗಳ ಇನ್ನಿಂಗ್ಸ್ ಭಾರತೀಯ ಹೃದಯ ಗೆದ್ದಿತು. ಟಾಸ್ ಗೆದ್ದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ವೆಸ್ಟ್ ಇಂಡೀಸ್ ತಂಡವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು. ಆರಂಭದಿಂದಲೇ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ಗಳು ಆಕ್ರಮಣಕಾರಿ ಆಟವನ್ನ ತೋರಿಸಿದ್ರು. ನಾಯಕ ಶೈ ಹೋಪ್ ಕೇವಲ 33 ಎಸೆತಗಳಲ್ಲಿ 32 ರನ್ ಗಳಿಸಿ ಉತ್ತಮ ಆರಂಭ ನೀಡಿದ್ರು. ಶೆಮ್ರಾನ್ 2 ಸಿಕ್ಸರ್ಗಳೊಂದಿಗೆ 27 ರನ್ ಮಾಡಿ ಇನ್ನಿಂಗ್ಸ್ ವೇಗ ತುಂಬಿದ್ರು. ಮಧ್ಯಭಾಗದಲ್ಲಿ ಜೇಸನ್ ಹೋಲ್ಡರ್ ಮತ್ತು ರೋಮನ್ ಪೋವೆಲ್ ಜವಾಬ್ದಾರಿಯುತ ಆಟವನ್ನ ಆಡಿ ಭಾರತದ ಬೌಲರ್ಗಳಿಗೆ ಸವಾಲು ಹಾಕಿದ್ರು. ಹೋಲ್ಡರ್ 19 ಎಸೆತಗಳಲ್ಲಿ 34 ರನ್ ಸಿಡಿಸಿದ್ರೆ ಪೋವೆಲ್ 22 ಎಸೆತಗಳಲ್ಲಿ 37 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 195 ರನ್ ಗಳಿಸಿ ದೊಡ್ಡ ಮೊತ್ತವನ್ನು ನೀಡಿದ್ರು. ಭಾರತದ ಪರ ಜಸ್ಪ್ರೀತ್ ಬುಮ್ರಾ 2 ಪ್ರಮುಖ ವಿಕೆಟ್ಗಳನ್ನು ಪಡೆದು ಪಂದ್ಯದ ಹಾದಿಯನ್ನ ಸಮತೋಲನದಲ್ಲಿಟ್ಟರು. ಆದ್ರೆ 196 ರನ್ಗಳ ಗುರಿ ಎಂದ್ರೆ ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಭಾರತಕ್ಕೆ ಅತಿ ದೊಡ್ಡ ಚೇಸ್. ಇದುವರೆಗೆ 174 ರನ್ಗಳಿಗಿಂತ ಹೆಚ್ಚಿನ ಮೊತ್ತವನ್ನ ಬೆನ್ನಟ್ಟಿರಲಿಲ್ಲ ಎಂಬ ದಾಖಲೆ ಎದುರಲ್ಲಿರುವಾಗ ಈ ಸವಾಲಿನ ನಡುವೆ ಭಾರತಕ್ಕೆ ಬೇಕಾಗಿತ್ತು ಒಬ್ಬ ನಾಯಕತ್ವದ ಇನ್ನಿಂಗ್ಸ್. ಅದನ್ನ ಸಂಜು ಸ್ಯಾಮ್ಸನ್ ಅದ್ಭುತವಾಗಿ ನೀಡಿದ್ರು. ಭಾರತದ ಆರಂಭ ಅಷ್ಟೇನು ಸ್ಥಿರವಾಗಿರಲಿಲ್ಲ. ಮೊದಲ ಕೆಲವು ವಿಕೆಟ್ಗಳು ಬೇಗನೆ ಕುಸಿದವು. ಆದ್ರೆ ಸಂಜು ಕ್ರೀಸ್ನಲ್ಲಿ ನೆಲೆಸಿದ ಕ್ಷಣದಿಂದ ಪಂದ್ಯದ ಚಿತ್ರಣವೇ ಬದಲಾಯಿತು. ಅವರು ಕೇವಲ ರನ್ ಗಳಿಸೋದು ಮಾತ್ರವಲ್ಲ, ಒತ್ತಡವನ್ನ ನಿಭಾಯಿಸಿದ್ರು. ಅವರ ಬ್ಯಾಟಿಂಗ್ ನಲ್ಲಿ ಸಮಯೋಚಿತ ಶಾಟ್ಗಳು, ಶಕ್ತಿಯುತ ಸಿಕ್ಸರ್ಗಳು ಮತ್ತು ಸೂಕ್ಷ್ಮ ಕವರ್ ಡ್ರೈವ್ಗಳು ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿ ಕುಣಿಸಿತು. ಸಂಜು 97 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದ ರೀತಿ ನೋಡಿದ್ರೆ ಅದು ಕೇವಲ ಒಂದು ವೈಯಕ್ತಿಕ ಸಾಧನೆಯಲ್ಲ, ಒಂದು ಜವಾಬ್ದಾರಿಯುತ ನಾಯಕತ್ವದ ಪ್ರದರ್ಶನವಾಗಿತ್ತು. ಅವರು ಒಂದೆಡೆ ಪಂದ್ಯವನ್ನ ಹಿಡಿದುಕೊಂಡು ಇನ್ನೊಂದೆಡೆ ಯುವ ಆಟಗಾರರಿಗೆ ಆತ್ಮವಿಶ್ವಾಸವನ್ನ ತುಂಬಿದ್ರು. ಕೊನೆಯ ಓವರ್ಗಳಲ್ಲಿಯೂ ಶಾಂತ ಮನಸ್ಸಿನಿಂದ ರನ್ಗಳನ್ನ ಕಲೆ ಹಾಕಿ ಭಾರತವನ್ನ ಗೆಲುವಿನತ್ತ ಕೊಂಡೊಯ್ದ್ರು. ಅಂತಿಮವಾಗಿ 196 ರನ್ಗಳ ಅತಿ ದೊಡ್ಡ ಚೇಸ್ ಯಶಸ್ವಿಯಾಗಿ ನೆರವೇರಿತು. ಇದು ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ಭಾರತಕ್ಕೆ ಹೊಸ ಅಧ್ಯಾಯವಾಯಿತು. ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತ ನಂತರ ಟೀಮ್ ಇಂಡಿಯಾ ಮೇಲೆ ಸಾಕಷ್ಟು ಒತ್ತಡ ಇತ್ತು. ಆದ್ರೆ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಸತತ ಜಯ ಗಳಿಸಿ ಭಾರತ ತನ್ನ ಹೋರಾಟದ ಮನೋಭಾವವನ್ನು ತೋರಿಸಿದೆ. ಈ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಮುಂಬೈನಲ್ಲಿ ನಡೆಯಲಿರುವ ಪಂದ್ಯ ಭಾರತೀಯರ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಪಂದ್ಯ ಕೇವಲ ಒಂದು ಗೆಲುವಲ್ಲ, ಅದು ವಿಶ್ವ ವೇದಿಕೆಯಲ್ಲಿ ಭಾರತದ ದಿಟ್ಟ ಮನೋಭಾವದ ಘೋಷಣೆ. ಸಂಜು ಸ್ಯಾಮ್ಸನ್ ಅವರ 97 ರನ್ಗಳ ಇನ್ನಿಂಗ್ಸ್ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯುವಂತದ್ದು. ಒತ್ತಡದ ಹೊತ್ತಿನಲ್ಲಿಯೂ ಹೆದರದೆ ಹೋರಾಡಿದ ಟೀಮ್ ಇಂಡಿಯಾ ಮತ್ತೊಮ್ಮೆ ವಿಶ್ವಕ್ಕೆ ಸಂದೇಶ ನೀಡಿದೆ. ಭಾರತ ಎಂದಿಗೂ ಹಿಂತಿರುಗೋದಿಲ್ಲ, ಭಾರತ ಯಾವತ್ತಿದ್ರೂ ಗೆಲುವಿನ ಹಾದಿಯನ್ನ ಹಿಡಿಯುತ್ತೆ ಅಂತ. ನಿಮ್ ಪ್ರಕಾರ ಈ ಮ್ಯಾಚ್ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.